ಹೊಸಕೋಟೆಯ ಪಿಎಲ್ಡಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರಾಗಿ ಕರಬೀರನ ಹೊಸಳ್ಳಿಯ ದೊರೆಸ್ವಾಮಿಗೌಡ ಅವಿರೋಧ ಆಯ್ಕೆ. ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಇತರ ಮುಖಂಡರಿಂದ ಅಭಿನಂದನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ರೈತರ ಏಳಿಗೆಗಾಗಿ ಕೆಲಸ ಮಾಡುತ್ತಿದೆ. ಇಂತಹ ಬ್ಯಾಂಕಿನಲ್ಲಿ ಹಲವಾರು ವರ್ಷಗಳಿಂದ ನಿರ್ದೇಶಕರಾಗಿ ಅನುಭವವನ್ನು ಹೊಂದಿರುವ ದೊರೆಸ್ವಾಮಿಗೌಡರವರನ್ನು ಬೆಣಗನಹಳ್ಳಿ ಕುಟುಂಬದವರು, BN ಬಚ್ಚೇಗೌಡ, ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಕೋಡಿಹಳ್ಳಿ ಸುರೇಶಣ್ಣ ಹಾಗೂ ಅವರ ಕುಟುಂಬದವರು, ಬ್ಯಾಂಕಿನ ನಿರ್ದೇಶಕರುಗಳು, ಮುಖಂಡರುಗಳು, ಷೇರುದಾರರು ಇಂದು ಅಧ್ಯಕ್ಷರಾಗಿ ನೂತನವಾಗಿ ದೊರೆಸ್ವಾಮಿಗೌಡರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ BDCC ಬ್ಯಾಂಕ್ನ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ಅವರು ಹಾಗೂ ಉಪರಳ್ಳಿ ಮುನಿಯಪ್ಪನವರು ಸೇರಿದಂತೆ ಹಲವಾರು ಮುಖಂಡರುಗಳು, ದೊರೆಸ್ವಾಮಿಗೌಡರ ಸ್ನೇಹಿತರು, ಬಂಧುವರ್ಗದವರು ಹಾಗೂ ಅವರ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ದೊರೆಸ್ವಾಮಿಗೌಡರವರು ಮಾತನಾಡಿ, ನಾನು ಕಳೆದ ಬಾರಿ ಅಧ್ಯಕ್ಷನಾಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅದು ಕೈತಪ್ಪಿದ್ದು. ಇಂದು ಬೆಣಗನಹಳ್ಳಿ ಕುಟುಂಬದವರ ಆಶೀರ್ವಾದದಿಂದ ನಾನು ಅಧ್ಯಕ್ಷರಾಗಿದ್ದೇನೆ. ಬ್ಯಾಂಕಿನ ಷೇರುದಾರರು ಹಾಗೂ ರೈತರ ನಂಬಿಕೆಯನ್ನು ಉಳಿಸಿಕೊಂಡು ಬ್ಯಾಂಕ್ ಈಗಾಗಲೇ ರಾಜ್ಯದಲ್ಲಿ 5ನೇ ಸ್ಥಾನ ಇದ್ದು ಗ್ರಾಮಾಂತರ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಪಡೆದಿದ್ದು ರಾಜ್ಯದಲ್ಲಿ ಅದನ್ನು ಪ್ರಥಮ ಸ್ಥಾನ ತರುವಂಥ ಕೆಲಸವನ್ನು ಮಾಡುತ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕ್ ವಸೂಲಿಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ ಎಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ನಾರಾಯಣಸ್ವಾಮಿ, ಬ್ಯಾಂಕ್ನ ನಿರ್ದೇಶಕರಾದ ಮುನ್ರಾಜು ಹಾಗೂ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ದಚ್ಚುರಾಜ್ ಇನ್ನಿತರ ಮುಖಂಡರುಗಳು ದೊರೆಸ್ವಾಮಿಗೌಡರವರಿಗೆ ಶುಭ ಕೋರಿದ್ದಾರೆ. ದೇವರ ಆಶೀರ್ವಾದ, ಶ್ರೀಮಂತ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರು ಹಾಗೂ ಅವರು ಬೆಣಗನಹಳ್ಳಿ ಕುಟುಂಬ ಆಶೀರ್ವಾದ ಹಾಗೂ ಕೋಡಹಳ್ಳಿ ಸೊಣ್ಣಪ್ಪನವರು, ಅವರು ಮಗ ಸುರೇಶ್ ಅವರು, ಅವ್ರ ಕುಟುಂಬದವರು ಆಶೀರ್ವಾದ ಹಾಗೂ ನನ್ನ ಇಲ್ಲಿ ಸೇರಿರುವ ಜನ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಡೈರೆಕ್ಟ್ರುಗಳು ಏನು ನಮ್ಮ ನಿರ್ದೇಶಕಗಳೇನಿದ್ದಾರೆ ಎಲ್ಲ ಸೇರಿ ನಾನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನನಗೆ ಭಾಳ ಸಂತೋಷ ಆಗೈತೆ. ನಾನು ಮುಂದೆ 5 ವರ್ಷ ಇಲ್ಲಿ ಡೈರೆಕ್ಟ್ರಾಗಿದ್ದೆ. ನನಗೆ ಒಂದು 3 ಸಲ ಇಲ್ಲಿ ಅಧ್ಯಕ್ಷ ಸ್ಥಾನ ಇದಕ್ಕೆ ಮಿಸ್ ಆಗಿತ್ತು. ಅದನ್ನು ಈ ಸರಿ ನನಗೆ ಗುರುತಿಸಿ ಬಚ್ಚೇಗೌಡರು, ನಮ್ಮ ಕೋಡಹಳ್ಳಿ ಫ್ಯಾಮ್ಲಿ ಹಾಗೂ ನಮ್ಮ ಜನ ಏನು ಇದ್ದಾರೋ ನಮ್ಮ ಹಿತೈಷಿಗಳೆಲ್ಲ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇವತ್ತು ನಾನು ಪ್ರೆಸಿಡೆಂಟ್ ಆಗಿದ್ದೆ. ಉಳಿಸ್ಕೊಂತೀನಿ. ಇಲ್ಲಿ ನಮ್ಗೆ ಬಂದಿರೋದು ಇಲ್ಲಿ ರೈತಾಪಿ ಜನ ಇಲ್ಲಿ ಲೋನ್ಗೆ ಬರ್ತಾರೆ. ನಾವು ಆದಷ್ಟು ರೈತರಿಗೆ ಅನುಕೂಲ ಮಾಡೋಕ್ಕೆ ನಾನು ಆದಷ್ಟು ನನ್ನ ಕೈಲಾದ ಮಾತ್ರ ನನ್ನ ಅವಧಿಯಲ್ಲಿ ಪ್ರಯತ್ನ ಪಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಬಚ್ಚೇಗೌಡರು ಒಂದು ಇದ್ರ ಮೇಲೆ ನಾವು ಇವತ್ತು ಶರತ್ ಬಚ್ಚೇಗೌಡರು MLA ಅವರು, ಅವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಆಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ. ಆದರೆ ಅವರ ನಂಬಿಕೆ ನಾನು ಉಳಿಸ್ಕೊಬೇಕಾಗ್ತದೆ. ಅದನ್ನ ನಾನು ಇವತ್ತು ಏನು ಇಲ್ಲಿ ಬ್ಯಾಂಕು ನಾನು ಮೊದಲು 5 ವರ್ಷ ನಮ್ಮದು ಚೆನ್ನಾಗಿ ನಡ್ತು. ಡಿಸ್ಟಿಕಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀರಿ ಉಸಿಲಲ್ಲಿ. ಇದರಲ್ಲಿ ಸ್ಟೇಟ್ನಲ್ಲಿ ಇದು ನಮ್ಮ ಜಿಲ್ಲೆಯಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀರಿ. ಅದನ್ನು ನಾವು ಇನ್ನೂ ಒಂದು ಹಂತಕ್ಕೆ ಸ್ಟೇಟ್ನಲ್ಲಿ ನಾವು ಒಂದು ಹಂತ ಇನ್ನೂ ಒಂದು ಹಂತ ತಗೊಂಡೋಗೋಕ್ಕೆ ಪ್ರಯತ್ನ ಪಡ್ತೀವಿ. ರಿಕವರಿ 99% ಐತೆ ಸ್ಟೇಟ್ನಲ್ಲಿ. ಅದಕ್ಕೆ ನಾವು 5ನೇ ಸ್ಥಾನದಲ್ಲಿದ್ದು, ನಮ್ಮ ಡಿಸ್ಟಿಕ್ನಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀರಿ. ನಾವು ಇಲ್ಲಿ ಡೈರೆಕ್ಟ್ಗಳು ನಾವು ಒಳ್ಳೆ ಫಲಾನುಭವಿಗಳು, ರೈತರು, ಒಳ್ಳೆ ರೈತರುಗಳು ಗುರುತಿಸಿ ಕೊಡೋದನ್ನ ಉಸುಲಿಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ. ಎಲ್ಲ ರೈತರು ತಂದು ಟೈಮ್ ಸರಿಗೆ ನಮ್ಗೆ ಪೇಮೆಂಟ್ ಇಲ್ಲಿ ಬ್ಯಾಂಕಲ್ಲಿ ಕೊಡ್ತಾರೆ. ಅದನ್ನ ಉಸುಲಿನಿಂದ ಇರೋದನ್ನ ನಾವು ಡಿಸ್ಟಿಕ್ನಲ್ಲಿ 1ನೇ ಸ್ಥಾನದಾಗಿದ್ದೀರಿ, ಸ್ಟೇಟ್ನಲ್ಲಿ 5ನೇ ಸ್ಥಾನದಲ್ಲಿದ್ದೀರಿ. ನಾರಾಯಣಸ್ವಾಮಿ, ತೆಂಗ್ಳು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು. ನಮ್ಮ ದೊರೆಸ್ವಾಮಿಗೌಡರು ಇಲ್ಲಿ ಆಗಿರೋದ್ರಿಂದ, ಅಧ್ಯಕ್ಷರಾಗಿರೋದ್ರಿಂದ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಅವರಿಗೆ ಶುಭಾಶಯಗಳನ್ನು ಕೊಡ್ತಾಯಿದ್ದೀವಿ ನಮ್ಮೆಲ್ಲರ ಪರವಾಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರಬೇನ ಹೊಸಳ್ಳಿ ದೀಪು ಅವ್ರ ತಂದೆಯವರು ಸ್ವಾಮಿಗೌಡರು ಅಧ್ಯಕ್ಷರಾಗಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಹಿಂಗೆ ಬ್ಯಾಂಕ್ನೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ನಮಗೆ ಅವ್ರ ಆಶೀರ್ವಾದನೂ ಇರಲಿ. ಡೈರೆಕ್ಟರ್ ಆಗಿದ್ದು ಮತ್ತು ಇವಾಗ ಅಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಚೆನ್ನಾಗಿ ಕೆಲಸಗಳು ಮಾಡಿಸ್ಕೊಂಡು ಹೋಗ್ತಾರೆ. ಮುಂದೇನು ಅನುಭವ ಇರೋದರಿಂದ ಇವರು ಈ ಬ್ಯಾಂಕಿನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಪ್ರಯತ್ನ ಮಾಡ್ತಾರೆ ಅಂತ ಇವರಿಗೆ ಶುಭಾಶಯಗಳನ್ನು ನಾವು ಹೇಳ್ತಾ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಕಡೆಯಿಂದ